ಮಹಾಭಾರತ ಅಂದ್ರೆ ಬರೀ ಹೀರೋಗಳು ವಿಲನ್ಗಳ ಕಥೆ ಅಲ್ಲ, ಅದೊಂದು ದೊಡ್ಡ ದುರಂತ. ಪ್ರತಿಯೊಂದು ದುರಂತಕ್ಕೂ ಒಂದು ಶುರುವಿರುತ್ತೆ ಅಲ್ವಾ? ಆ ಶುರು ಎಲ್ಲಿದೆ ಅಂತ ಇವತ್ತು ನೋಡೋಣ. ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಇದು ನಿಜ. ಇಡೀ ಮಹಾಭಾರತದ ಯುದ್ಧ, ಶಾಪ, ಸಾವು ಎಲ್ಲದಕ್ಕೂ ಮೂಲ ಒಬ್ಬನೇ ವ್ಯಕ್ತಿ. ಈ ಸ್ಲೈಡ್ನಲ್ಲಿರೋ ಮಾತು ಕೇಳೋಕೆ ಶಾಕಿಂಗ್ ಅನ್ಸಿದ್ರು, ಇದರ ಹಿಂದಿನ ಸತ್ಯ ಏನು ಅಂತ ನೋಡೋಣ ಬನ್ನಿ. ಹಾಗಾದ್ರೆ ಯಾರು ಆ ವ್ಯಕ್ತಿ? ಇಡೀ ಮಹಾಭಾರತದ ಕಥೆಯನ್ನೇ ತಿರುಗಿಸಿದ ಆ ವ್ಯಕ್ತಿ ಯಾರು? ಈ ಪ್ರಶ್ನೆಗೆ ಉತ್ತರ ಹುಡುಕೋದೇ ನಮ್ಮ ಇವತ್ತಿನ ಕೆಲ್ಸ. ಬನ್ನಿ, ಈ ರಹಸ್ಯವನ್ನ ಒಟ್ಟಿಗೆ ಬಿಡಿಸೋಣ. ಸರಿ, ನಮ್ಮ ಕತೆ ಶುರುವಾಗೋದು ಹಸ್ತಿನಾಪುರದ ರಾಜ ಶಂತನುವಿನಿಂದ. ಆತ ತುಂಬಾ ಒಳ್ಳೆ ರಾಜ, ಜನರಿಗೂ ಅಚ್ಚುಮೆಚ್ಚು. ಅವನು ಮಗ ದೇವವ್ರತ, ಅಬ್ಬಾ, ಅಸಾಧಾರಣ ಯೋಧ, ಮುಂದಿನ ರಾಜ. ನೋಡಕ್ಕೆ ಎಲ್ಲವೂ ಪರ್ಫೆಕ್ಟ್ ಆಗಿತ್ತು. ಆದ್ರೆ ಇಲ್ಲೇ ಕದೆಗೆ ಟ್ವಿಸ್ಟ್ ಸಿಕ್ಕಿದ್ದು. ಶಂತನು ಪ್ರೀತಿಯಲ್ಲಿ ಬಿದ್ದ. ಒಂದಲ್ಲ, 2 ಬಾರಿ. 2 ಹೆಣ್ಣುಮಕ್ಕಳು. ಅವರಿಟ್ಟಿದ್ದು 2 ಅಸಾಧ್ಯವಾದ ಕಂಡೀಷನ್ಗಳು. ಆತ ತಗೊಂಡ 2 ನಿರ್ಧಾರಗಳು ಅವನ ಇಡೀ ವಂಶವನ್ನ 7 ತಲೆಮಾರಿನವರೆಗೂ ಕಾಡುತ್ತೆ. ಮೊದಲನೇದು ಗಂಗಾ ನದಿ ದಡದಲ್ಲಿ ನಡೆದ ಪ್ರಸಂಗ. ಶಂತನು ಅಲ್ಲಿ ಒಬ್ಬ ಸುಂದರವಾದ ಹೆಣ್ಣು ನೋಡ್ತಾನೆ. ನೋಡಿದ ತಕ್ಷಣ ಪ್ರೀತಿಯಲ್ಲಿ ಬೀಳ್ತಾನೆ. ಅವಳು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಗಂಗಾದೇವಿ. ಆದ್ರೆ ಗಂಗೆ ಮದುವೆಗೆ ಒಂದು ವಿಚಿತ್ರವಾದ ಷರತ್ತು ಹಾಕ್ತಾಳೆ. ನೋಡು, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನೀನು ಯಾವತ್ತೂ ನನ್ನನ್ನ ಪ್ರಶ್ನೆ ಮಾಡಬಾರ್ದು, ಯಾಕೆ ಅಂತ ಕೇಳಬಾರ್ದು, ನನ್ನನ್ನ ತಡೆಯೋ ಪ್ರಯತ್ನನೂ ಮಾಡಬಾರ್ದು. ಯಾವಾಗ ನೀನು ನನ್ನನ್ನ ಪ್ರಶ್ನೆ ಮಾಡ್ತೀಯೋ ಆ ಕ್ಷಣ ನಾನು ನಿನ್ನನ್ನ ಬಿಟ್ಟು ಹೋಗ್ತೀನಿ, ಶಾಶ್ವತವಾನಿ. ಪ್ರೀತಿಯಲ್ಲಿದ್ದ ಶಂತನು ಯೋಚನೆನೇ ಮಾಡ್ಲಿಲ್ಲ, ಸರಿ ಅಂದ್ಬಿಟ್ಟ. ಒಬ್ಬ ರಾಜನಾಗಿ ಯೋಚಿಸ್ಬೇಕಿತ್ತು ಅಲ್ವಾ? ಆದ್ರೆ ಅವನ ವೈಯಕ್ತಿಕ ಆಸೆ ಅವನ ಕರ್ತವ್ಯವನ್ನ ಮರೆಸ್ಬಿಟ್ಟು. ಇದು ನಿಜಕ್ಕೂ ಭಯಾನಕ, ಕೇಳೋಕೆ ಕಷ್ಟ ಆಗುತ್ತೆ. ಅವರಿಗೆ ಹುಟ್ಟಿದ ಒಂದೊಂದು ಮಗುವನ್ನು ಗಂಗೆ ನದಿಗೆ ಎಸೆಯೋಕ್ ಶುರು ಮಾಡ್ತಾಳೆ. ಮೊದಲೇ ಮಗು, 2ನೇ ಮಗು, ಹೀಗೆ 6 ಮಕ್ಕಳನ್ನು ನದಿಗೆ ಎಸ್ದುಬಿಡ್ತಾಳೆ. ಶಂತನು ಕೊಟ್ಟ ಮಾತಿಗೆ ಕಟ್ಟುಬಿದ್ದು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ದ. 7 ಮಕ್ಕಳು, ಒಂದಾದ್ಮೇಲೆ ಒಂದ್ರಂತೆ ನದಿಪಾಲು. ಶಂತನು ನೋವನ್ನ ನುಂಗಿಕೊಂಡು ಸುಮ್ನಿದ್ದ. ಆದ್ರೆ 8ನೇ ಮಗು ಹುಟ್ಟಿದಾಗ ಅವನೊಳಗಿದ್ದ ತಂದೆ ಎಚ್ಚೆತ್ತ, ಕೊಟ್ಟ ಮಾತನ್ನ ಮುರ್ದ. ಆವಾಗ ಗಂಗೆ ಸತ್ಯ ಹೇಳ್ತಾಳೆ, ಆ ಮಕ್ಕಳು ದೈವಿಕ ವಸುಗಳು, ಶಾಪದಿಂದಾಗಿ ಮನುಷ್ಯರಾಗಿ ಹುಟ್ಟಿದ್ರು ಅಂತ. ಶಂತನು ಮಧ್ಯಪ್ರವೇಶ ಮಾಡಿದ್ರಿಂದ 8ನೇ ಮಗ ದೇವವ್ರತ ಭೂಮಿಯಲ್ಲೇ ಉಳಿಬೇಕಾಯ್ತು. ದೀರ್ಘಕಾಲ ಬದುಕೋ ಶಾಪ ಹೊತ್ತು. ಗಂಗೆ ದೇವವ್ರತನನ್ನ ಶಂತನುವಿಗೆ ಒಪ್ಪಿಸಿ ಶಾಶ್ವತವಾಗಿ ಮಾಯವಾದಳು. ವರ್ಷಗಳು ಉರುಳಿದವು. ಶಂತನು ಈಗ ವಯಸ್ಸಾದ ರಾಜ. ಅವನು ಮತ್ತೆ ಪ್ರೀತಿಯಲ್ಲಿ ಬಿದ್ದ. ಈ ಬಾರಿ ಸತ್ಯವತಿ ಅನ್ನೋ ಬೆಸ್ತನ ಮಗಳ ಮೇಲೆ. ಆದರೆ ಸತ್ಯವತಿಯ ತಂದೆ ಇನ್ನೊಂದು ಅಸಾಧ್ಯವಾದ ಷರತ್ತು ಇಟ್ಟ. ನನ್ನ ಮಗಳಿಗೆ ಹುಟ್ಟೋ ಮಗನೇ ನಿನ್ನ ನಂತರ ರಾಜ ಆಗ್ಬೇಕು. ನಿನ್ನ ಮಗ ದೇವವ್ರತನಲ್ಲ, ನನ್ನ ಮೊಮ್ಮಗನೇ ರಾಜ ಆಗ್ಬೇಕು. ನೋಡಿ, ಇಲ್ಲೂ ಅಷ್ಟೇ. ಶಂತನು ತನ್ನ ಪ್ರೀತಿಗಾಗಿ ತನ್ನ ಮಗನ ಹಕ್ಕನ್ನ, ರಾಜ್ಯದ ಭವಿಷ್ಯವನ್ನ ಬಲಿ ಕೊಡೋಕೆ ಮುಂದಾದ. ಈ ಆಯ್ಕೆ ಮಾಡೋಕೆ ಆಗ್ದೇ ಶಂತನು ಕುಸ್ದು ಹೋದ. ಅರಮನೆಗೆ ವಾಪಸ್ ಬಂದು ಯಾರತ್ರನೋ ಮಾತಾಡ್ದೇ ಕೊರಗೋಕೆ ಶುರು ಮಾಡ್ದ. ಪ್ರೀತಿ ಸಿಗ್ಲಿಲ್ಲ ಅನ್ನೋ ದುಃಖದಲ್ಲೇ ಸಾಯೋ ಸ್ಥಿತಿಗೆ ಬಂದ. ಇದನ್ನ ಅವನ ಮಗ ದೇವವ್ರತ ಗಮನಿಸ್ದ. ತನ್ನ ತಂದೆಗೆ ಏನೋ ದೊಡ್ಡ ಸಮಸ್ಯೆ ಆಗಿದೆ ಅಂತ ಅವನಿಗೆ ಗೊತ್ತಾಯ್ತು. ತಂದೆಯ ದುಃಖಕ್ಕೆ ಕಾರಣ ಏನು ಅಂತ ತಿಳಿದ ಮೇಲೆ ದೇವವ್ರತನ ಮುಂದೆ ಇದ್ದಿದ್ದು 2 ದಾರಿ. ಒಂದು, ತನ್ನ ತಂದೆಯ ಸಂತೋಷ, ಅಂದ್ರೆ ಬೆಸ್ತನ ಆಸೆಯನ್ನ ಪೂರೈಸಿ ಸತ್ಯವತಿಯ ಜೊತೆ ಮದುವೆ ಮಾಡಿಸೋದು. ಇನ್ನೊಂದು, ಸಿಂಹಾಸನದ ಮೇಲಿನ ತನ್ನ ಹಕ್ಕು, ಯಾಕೆಂದ್ರೆ ಹಿರಿಯ ಮಗನಾಗಿ ಹಸ್ತಿನಾಪುರದ ಉತ್ತರಾಧಿಕಾರಿ ಅವನೇ ಆಗಿದ್ದ. ದೇವವ್ರತ ಒಂದು ನಿರ್ಧಾರಕ್ಕೆ ಬಂದ. ತನ್ನ ತಂದೆಯ ಸಂತೋಷವೇ ಮುಖ್ಯ ಅಂತ. ಹಾಗಾಗಿ ಅವನು ನೇರವಾಗಿ ಆ ಬೆಸ್ತನ ಹತ್ರನೇ ಹೋದ. ಅವನು ಮಾಡಿದ ಪ್ರತಿಜ್ಞೆ ಇಡೀ ಇತಿಹಾಸದ ದಿಕ್ಕನ್ನೇ ಬದಲಿಸಿತು. ಹಾಗಾದ್ರೆ ಕೇಳು, ನಾನು ಮದುವೆಯಾಗುವುದಿಲ್ಲ, ನನಗೆ ಮಕ್ಕಳಾಗುವುದಿಲ್ಲ. ಇವತ್ತು ಮಾತ್ರ ಅಲ್ಲ, ಜೀವನ ಪೂರ್ತಿ ನಾನು ಆಜನ್ಮ ಬ್ರಹ್ಮಚಾರಿಯಾಗಿ ಇರುತ್ತೇನೆ. ಇದೇ ನನ್ನ ಪ್ರತಿಜ್ಞೆ. ಈ ಭಯಂಕರ ಪ್ರತಿಜ್ಞೆಯನ್ನು ಕೇಳಿ ದೇವತೆಗಳೇ ನಡುಗಿದರಂತೆ. ಅಂದಿನಿಂದ ದೇವವ್ರತನ ಹೆಸರು ಬದಲಾಯಿತು. ಅವನು ಭೀಷ್ಮ ಅಂತಾನೆ ಪ್ರಸಿದ್ಧನಾದ. ಅಂದ್ರೆ ಭೀಕರವಾದ ಪ್ರತಿಜ್ಞೆ ಮಾಡಿದವನು ಅಂತ. ಈ ಹೆಸರು ಅವನ ಬದುಕಿನುದ್ದಕ್ಕೂ ಅವನ ಜೊತೆಗೇ ಇತ್ತು. ಸರಿ, ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡೋಣ. ತಂದೆ ಮೇಲಿನ ಪ್ರೀತಿಗಾಗಿ ಮಾಡಿದ ಈ ಒಂದೇ ಒಂದು ಪ್ರತಿಜ್ಞೆ ಇಡೀ ರಾಜವಂಶದ ಅವನತಿಗೆ ಹೇಗೆ ಕಾರಣವಾಯಿತು ಅಂತ ನೋಡೋಣ ಬನ್ನಿ. ಈ ಟೈಮ್ಲೈನ್ ನೋಡಿ, ಎಲ್ಲವೂ ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತೆ.
ಭೀಷ್ಮ ಪ್ರತಿಜ್ಞೆ ಮಾಡಿದ್ರಿಂದ ಅವನಿಗೆ ಮಕ್ಕಳಾಗ್ಲಿಲ್ಲ. ಸತ್ಯವತಿಗೆ ಹುಟ್ಟಿದ 2 ಮಕ್ಕಳು ಮಕ್ಕಳಿಲ್ಲದೆ ಸತ್ತೋದ್ರು. ಇದರಿಂದ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯೇ ಇಲ್ಲದಂತಾಯಿತು. ಆ ಜಾಗ ತುಂಬೋಕೆ ಸತ್ಯವತಿಯ ಮೊದಲ ಮಗ ವ್ಯಾಸನನ್ನ ಕರೆತರಲಾಯಿತು. ಆ ವ್ಯಾಸನಿಂದ ಹುಟ್ಟಿದ ಮಕ್ಕಳೇ ಮುಂದೆ ಪಾಂಡವರ ಮತ್ತು ಕೌರವರ ತಂದೆಯರಾದ್ರು. ನೋಡಿ, ಈ ಇಡೀ ಯುದ್ಧದ ಸಂಘರ್ಷದ ಬೀಜ ಎಲ್ಲಿದೆ? ಶಂತನುವಿನ ಪ್ರೀತಿ, ಆಸೆ ಮತ್ತು ಅದರಿಂದ ಹುಟ್ಟಿದ ಭೀಷ್ಮನ ಪ್ರತಿಜ್ಞೆಯಲ್ಲಿ. ನಮ್ಮ ಮೂಲವಾದಕ್ಕೆ ವಾಪಸ್ ಬರೋಣ. ಶಂತನುವಿನ ಆಸೆ ಇಡೀ ರಾಜ್ಯಕ್ಕೆ ಒಂದು ಸ್ಥಿರವಾದ ರಾಜವಂಶ ಇಲ್ಲದ ಹಾಗೆ ಮಾಡಿತು. ಅವನು ಕೆಟ್ಟವನೂ ಅಂಟಲ್ಲ. ಅವನು ನಮ್ಮ ಹಾಗೆಯೇ ಒಬ್ಬ ಮನುಷ್ಯ. ಅವನ ಆಸೆಗಳೇ ಈ ದುರಂತಕ್ಕೆ ಕಾರಣವಾಯಿತು. ಒಬ್ಬ ರಾಜ, 2 ಪ್ರೀತಿಗಳು, 7 ತಲೆಮಾರುಗಳ ಸಂಕಟ. ಇದಿಷ್ಟೇ ಇಡೀ ಕತೆಯ ಸಾರಾಂಶ. ಶಂತನುವಿನ ವೈಯಕ್ತಿಕ ನಿರ್ಧಾರಗಳು ಇಡೀ ರಾಜ್ಯವನ್ನೇ ಒಂದು ಶಾಪದ ಕೂಪಕ್ಕೆ ತಳ್ಳಿತು. ಮಹಾಭಾರತದಲ್ಲಿ ಶಾಪಗ್ರಸ್ತರು ಅಂತ ಒಂದು ದೊಡ್ಡ ಪಟ್ಟಿಯೇ ಇದೆ. ಅಶ್ವತ್ಥಾಮನ ಅಹಂಕಾರ, ಕರ್ಣನ ವಿಧಿ, ಗಾಂಧಾರಿಯ ದುಃಖ, ಯುಧಿಷ್ಠಿರನ ಅರ್ಧಸತ್ಯ. ಈ ಪಟ್ಟಿಗೆ ನಾವಿನ್ನೊಂದು ಹೆಸರು ಸೇರಿಸಬೇಕು. ಅದು ಶಂತನು. ಯಾಕೆಂದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ಎಲ್ಲದಕ್ಕೂ ಕಾರಣದ ಬೇರು ಅವನೇ ಆಗಿದ್ದ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಆಸೆಗಳ ನಿಜವಾದ ಬೆಲೆಯೇನು? ಶಂತನುವಿನ ಹಾಗೆ ನಮ್ಮ ವೈಯಕ್ತಿಕ ಆಯ್ಕೆಗಳು ಮುಂದಿನ ತಲೆಮಾರುಗಳ ಮೇಲೆ ಎಂತಹ ಪರಿಣಾಮ ಬೀರಬಹುದು ಅಂತ ನಾವೆಂದಾದ್ರೂ ಯೋಚನೆ ಮಾಡಿದಿವಾ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ.